ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಇಂದು ಇಂಡಿಯಾ ದೇಶದಲ್ಲಿ ಇಂಡಿಯಾದ ಜನರಿಗೆ ಒಂದು ವಿಶೇಷವಾದ ದಿನ. ಏನೆಂದರೆ ಇಂಡಿಯಾದ ಗಣರಾಜ್ಯ ದಿನ. ಆಗಸ್ಟ್ 15ನೇ ತಾರೀಕು ಇಂಡಿಯಾ ದೇಶ ಸ್ವತಂತ್ರಗೊಂಡಿತು. ಆದರೆ ಗಣರಾಜ್ಯ ಎಂಬುದಾಗಿ ಜನರ ಒಂದು ಸರ್ಕಾರವು ಏರ್ಪಡಿಸಲ್ಪಟ್ಟು ಗಣರಾಜ್ಯ ದಿನ ಎಂಬುದಾಗಿ ಒಂದನ್ನು ನೇಮಿಸಿ ಇಂಡಿಯಾದ ಎಲ್ಲರೂ ಅದನ್ನು ಆಚರಿಸುತ್ತಿರುವಂಥ ಒಂದು ದಿನ ಇದು. ದೇಶದಲ್ಲಿ ಜನರ ಆಡಳಿತ, ದೇಶದಲ್ಲಿ ಪ್ರಜೆಗಳೇ ಪ್ರಭುಗಳು ಎಂಬುದಾಗಿ ಹೇಳುತ್ತಾರಲ್ಲ, ಆ ರೀತಿಯಾಗಿ ಜನರ ಹಕ್ಕುಗಳು ಅದೆಲ್ಲವನ್ನು ಕೂಡ ತಿಳಿಸಿ ಗಣರಾಜ್ಯ ಎಂಬುದಾಗಿ ಪ್ರಕಟಿಸಿದಂಥ ಒಂದು ದಿನ ಇದು. ಈ ದಿನದಲ್ಲಿ ದೇವರು ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಅಂದರೆ, ಯೋವೇಲ 2:21 ವಾಕ್ಯದಲ್ಲಿ, ಭೂಮಿಯೇ ಹೆದರಬೇಡ, ಹರ್ಷಿಸು ಉಲ್ಲಾಸಿಸು, ಯೆಹೋವನು ಮಹತ್ಕಾರ್ಯಗಳನ್ನು ಮಾಡುವನು. ಎಲ್ಲ ದೇಶಗಳಿಗೂ ಒಂದು ಸ್ವತಂತ್ರ ದಿನ ಇರುತ್ತದೆ. ನೋಡುವಾಗ ಹೆಚ್ಚಾಗಿ ಈ ಲೋಕದಲ್ಲಿರುವಂಥ ಎಲ್ಲ ದೇಶಗಳು ದಾಸತ್ವದಲ್ಲಿದ್ದುಕೊಂಡು ನಂತರ ಬಿಡುಗಡೆ ಆದ ಸ್ವತಂತ್ರ ದಿನ. ಇಂಡಿಯಾದಲ್ಲಿ ಗಣರಾಜ್ಯ ದಿನ ಎಂಬುದಾಗಿ ಒಂದು ದಿನ, ಅಂದರೆ ಜನರಿಗೆ ಪೂರ್ತಿ ಹಕ್ಕನ್ನು ಕೊಟ್ಟು ಸಂತೋಷವಾಗಿ ಬಾಳುವಂಥ ಒಂದು ವ್ಯವಸ್ಥೆ. ಆದರೆ ಇಂದು ದೇಶದಲ್ಲಿ ಏನು ಕಾಣುತ್ತಾ ಇದೆ, ಒಂದು ರೀತಿ ಭಯ, ಪರಿಸ್ಥಿತಿಯನ್ನು ಕಂಡು ಭಯ, ಆರ್ಥಿಕ ಕಾರ್ಯಗಳು ಭಯವನ್ನು ಉಂಟು ಮಾಡುತ್ತಾ ಇವೆ. ಸ್ವತಂತ್ರವಾಗಿ ಬಾಳುವುದಕ್ಕೆ ಸಾಧ್ಯವಾ? ಒಂದು ನಿರಂತರ ಕೆಲಸ ಇರುತ್ತದಾ? ಬಿಸ್ನೆಸ್ ಎಲ್ಲ ಮಾಡುವುದಕ್ಕೆ ಸಾಧ್ಯವಾ? ನಡೆಯುತ್ತಿರುವ ಕಾರ್ಯಗಳನ್ನು ನೋಡಿದರೆ ನಾವು ನಿಜಕ್ಕೂ ಸಂತೋಷವಾಗಿ ಉಲ್ಲಾಸವಾಗಿ ಬಾಳುವುದಕ್ಕೆ ಸಾಧ್ಯವಾ ಎಂಬಂಥ ಪ್ರಶ್ನೆ ನೆಬ್ಬಿಸುವಂಥ, ಭಯಪಡಿಸುವಂಥ ಕಾರ್ಯಗಳೇ ಎಲ್ಲ ದೇಶಗಳಲ್ಲೂ ಕಾಣುತ್ತಿದೆ. ಯಾಕೆಂದು ಕೇಳಿದರೆ, ಈ ದಿನಗಳಲ್ಲಿ ದೇಶದಲ್ಲಿ ಮೆಚ್ಚುವುದಕ್ಕಾಗದೇ ಇರುವಂಥ ಅನೇಕ ಕಾರ್ಯಗಳು ನಡೆಯುತ್ತಿವೆ. ಒಂದು ಕಡೆ ಪಾಪ ಹೆಚ್ಚುತ್ತಾ ಇದೆ, ಇನ್ನೊಂದು ಕಡೆ ಅನೀತಿ ಹೆಚ್ಚುತ್ತಾ ಇದೆ, ಮತ್ತೊಂದು ಕಡೆ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಾ ಇದ್ದಾರೆ. ಆದ್ದರಿಂದ ಜನರೊಳಗೆ ಒಂದು ಭಯಪಟ್ಟು ನಮಗೆ ಯಾಕೆ ಎಂಬುದಾಗಿ ದೂರ ಇರುವಂಥ ಒಂದು ಪರಿಸ್ಥಿತಿ. ಆದರೆ ದೇವರು ಹೇಳುತ್ತಾರೆ, ನೀನು ಭಯಪಡಬೇಡ, ಯಾವ ಪರಿಸ್ಥಿತಿಯನ್ನು ಕಂಡು ಭಯಪಡಬೇಡ, ನೀನು ಹರ್ಷಿಸು ಉಲ್ಲಾಸಿಸು, ನಾನು ನಿನಗೆ ಮಹತ್ಕಾರ್ಯಗಳನ್ನು ಮಾಡುವೆನೋ. ದೇಶದಲ್ಲಿ ಲೋಕದಲ್ಲಿ ಏನೇ ನಡೆದರೂ ಕೂಡ ಕರ್ತನು ನಿಮಗೆ ಮಾತು ಕೊಡುತ್ತಾನೆ, ನೀನು ಯಾವುದನ್ನು ಕಂಡು ಭಯಪಡಬೇಡ, ನಾನು ನಿನಗೆ ಮಹತ್ಕಾರ್ಯಗಳನ್ನು ಮಾಡುವೆನೋ. ಎಲ್ಲರಿಗೂ ಕೆಲಸ ಹೋದರೂ ನಾನು ನಿನಗೆ ನಿರಂತರವಾದ ಕೆಲಸ ಕೊಡುವೆನೋ. ಎಲ್ಲರ ಬಿಸ್ನೆಸ್ ಬಾಧಿಸಲ್ಪಟ್ಟರೂ ನಾನು ನಿನ್ನ ಬಿಸ್ನೆಸ್ಸನ್ನು ಆಶೀರ್ವದಿಸುವೆನೋ. ಎಲ್ಲರೂ ಕೂಡ ಜೀವಿತದಲ್ಲಿ ಸೋಲುವಿಕೆಗಳನ್ನು, ಹಿಂಜಾರುವಿಕೆಗಳನ್ನು ಕಂಡರೂ ನಾನು ನಿನ್ನನ್ನು ಆಧರಿಸಿ ನಡೆಸುವೆನೋ. ಆದ್ದರಿಂದ ನೀನು ಭಯಪಡಬೇಡ ಎಂದು ಹೇಳುತ್ತಾರೆ. ನೀವು ಸರ್ಕಾರವನ್ನು ಆಶ್ರಯಿಸಿಕೊಂಡು, ಮನುಷ್ಯರನ್ನು ಆಶ್ರಯಿಸಿಕೊಂಡು ಬಾಳದೆ ಕರ್ತನನ್ನು ಆಶ್ರಯಿಸಿಕೊಂಡು ಬಾಳಲು ಅಭ್ಯಾಸ ಮಾಡಿಕೊಂಡರೆ ಯಾವ ದೇಶದಲ್ಲಿ ಬೇಕಾದರೂ ನೀವು ಸಂತೋಷವಾಗಿ ಬಾಳಬಹುದು. ಆ ದೇಶದ ನಿಯಮಗಳು ಏನೇ ಹೇಳಿದರೂ, ಆ ದೇಶದಲ್ಲಿ ಎಂತಹ ರಾಜಕೀಯ ಬದಲಾವಣೆಗಳು ಬಂದರೂ, ಬದಲಾಗದೇ ಇರುವಂಥ ದೇವರು ಸಂಗಡ ಇದ್ದರೆ ನೀವು ಸಂತೋಷವಾಗಿ ಬಾಳಬಹುದು. ಆದ್ದರಿಂದ ಪರಿಸ್ಥಿತಿಗಳನ್ನು ನೋಡದೆ ದೇವರೇ ನೀವು ನನ್ನ ಸಂಗಡ ಇದ್ದು ನಡೆಸಿರಿ. ನಮ್ಮ ದೇಶದ ಜನರನ್ನು ಕೂಡ ಈ ರೀತಿ ಭಯಗಳಿಂದ ಬಿಡುಗಡೆ ಮಾಡಿ ಆಶೀರ್ವಾದವಾಗಿ ನಡೆಸಿ ಅಂತಹ ಒಳ್ಳೆ ಬದಲಾವಣೆಗಳನ್ನು ನಮ್ಮ ದೇಶದಲ್ಲಿ ಉಂಟು ಮಾಡಿ ಎಂದು ಪ್ರಾರ್ಥಿಸಿದರೆ ನೀವು ಕೂಡ ಭಯವಿಲ್ಲದೆ ಆಶೀರ್ವಾದವಾಗಿ ಇರಬಹುದು. ಎಲ್ಲ ಜನರು ಆಶೀರ್ವಾದವಾಗಿ ಇರಬಹುದು. ಆ ರೀತಿ ಅವರವರ ದೇಶಕ್ಕಾಗಿ ಇಂದು ಪ್ರಾರ್ಥನೆ ಮಾಡೋಣವಾ? ಹಾಗೆ ಪ್ರಾರ್ಥಿಸಿರಿ. ದೇವರೇ, ನಾನು ಬಾಳುವಂಥ ಈ ದೇಶಕ್ಕಾಗಿ ಸ್ತೋತ್ರ. ನಾನು ಈ ದೇಶವನ್ನು ಪ್ರೀತಿಸುತ್ತೇನೆ. ಈ ದೇಶದಲ್ಲಿ ಬಾಳುವಂಥ ಎಲ್ಲ ಜನರಿಗೂ ನೀವು ಒಳ್ಳೆಯದನ್ನು ಮಾಡಬೇಕು. ಎಲ್ಲರ ಭಯಗಳು ನೀಗಬೇಕು. ಎಲ್ಲರ ಜೀವನಾಧಾರಗಳು ಆಶೀರ್ವದಿಸಲ್ಪಡಬೇಕು. ಭಯಪಡುವಂಥ ಪರಿಸ್ಥಿತಿಗಳು ಬದಲಾಗಬೇಕು. ಅದಕ್ಕಾಗಿ ನೀವು ನಮ್ಮ ದೇಶದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಬೇಕು. ಆಶೀರ್ವಾದವಾದ ಬದಲಾವಣೆಗಳನ್ನು ಉಂಟು ಮಾಡಬೇಕು. ನಾವು ಅದನ್ನು ನಂಬುತ್ತೇವೆ. ಅದ್ಭುತಗಳನ್ನು ಎದುರು ನೋಡುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.